ಅಂದರೆ ಕೆಲವೊಬ್ಬರು ಈ ವೆರಿಕೋಸ್ ವೇನ್ ಸಮಸ್ಯೆಗೆ ಎಲ್ಲ ಥರ ಟ್ರೀಟ್ಮೆಂಟ್ ತೊಗೊಂಡು ಕೂಡ ಅದು ಪ್ರೋಗ್ರೆಸ್ ಆಗ್ತಾ ಇರುತ್ತೆ, ಅಥವಾ ಕಡಿಮೆ ಆಗಿ ಮತ್ತೆ ಬಂದಿರುತ್ತೆ, ಅಥವಾ ಸರ್ಜರಿ ಮಾಡಿಸಿದ ನಂತರ ಮತ್ತೆ ಶುರುವಾಗಿರ್ಬೋದು. ಸೊ ಅಂಥವರಲ್ಲಿ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ರಿಕರೆಂಟಾಗಿ ಅದು ಫಾರ್ಮ್ ಆಗೋದಕ್ಕೆ. ಸೊ ಅಂಥ ಒಂದು ಫ್ಯಾಕ್ಟರ್ನ ತಡಿಬೇಕು, ಅದನ್ನು ಸರಿಪಡಿಸ್ಬೇಕು ಅನ್ನೋದಕ್ಕೆ ಆ್ಯಂಟಿಮಯಾಸ್ಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಆ ಥರದ ಒಂದು ಟ್ರೀಟ್ಮೆಂಟ್ ಮೂಲಕ ಏನಾಗುತ್ತೆ, ಒಂದು ರೂಟ್ ಕಾಸ್ನ ಸರಿಪಡಿಸೋದ್ರಿಂದ ಅವ್ರಿಗೆ ನಿಧಾನಕ್ಕೆ ಹೇಗೆ ಅದು ನಿಧಾನಕ್ಕೆ ಶುರುವಾಗಿ ಪ್ರೋಗ್ರೆಸ್ ಆಗಿರುತ್ತೆ ಅದೇ ರೀತಿ ನಿಧಾನಕ್ಕೆ ಕಡಿಮೆ ಆಗ್ತಾ ಬರಬೇಕಾಗುತ್ತೆ. ಪೀರಿಯಾಡಿಕಲ್ ಚೆಕಪ್ ಇರುತ್ತೆ, ಅವರ ಒಂದು ಡಿಸೀಸ್ ಕಂಡೀಷನ್ಸ್ಗೆ ತಕ್ಕಾಗೆ ಮೆಡಿಕೇಷನ್ಸ್ ಡೋಸೇಜ್ ಕಾಂಬಿನೇಷನ್ಸ್, ಮೆಡಿಸಿನ್ ಜೊತೆಗೆ ಸಪ್ಲಿಮೆಂಟ್ಸ್ ಕೂಡ ನೆಸಿಟಿ ಇದ್ದಾಗ ರೆಕಮೆಂಡ್ ಮಾಡುವಂಥದ್ದು. ಅಥವಾ ಅವರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಏನಾದರೂ ಇತ್ತು ಅಂತಂದರೆ ಲೈಕ್ ಓವರ್ ವೆಯ್ಟ್ ಇದ್ದಾರೆ, ಅಥವಾ ಅವರಲ್ಲಿ ಆಕ್ಯುಪೇಷನಲ್ ಫ್ಯಾಕ್ಟರ್ಸಲ್ಲಿ ನಿಂತ್ಕೊಳ್ಳೇಬೇಕಾದಂಥ ಅಗತ್ಯ ಇದ್ದರೆ ಅಂಥವರಲ್ಲಿ ಕೆಲವೊಂದು ಬದಲಾವಣೆಗಳು, ಜೀವನ ಶೈಲಿ ಬದಲಾವಣೆಗಳು ಮಾಡ್ಕೊಳ್ಳುವಂಥದ್ದು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ರೆಕಮೆಂಡ್ ಮಾಡುವಂಥದ್ದು. ಜೊತೆಗೆ ಹೇಳಿದಾಗೆ ಡಯಾಗ್ನೋಸಿಸ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರತಿಯೊಂದು ಫ್ಯಾಕ್ಟರ್ಸ್ ಅಂದರೆ ಈ ಥರ ಒಂದು ದೀರ್ಘಕಾಲದ ಸಮಸ್ಯೆಗಳಲ್ಲಿ ಏನಾಗುತ್ತೆ, ಆಲ್ ಆಫ್ ಎ ಸಡನ್ ಇದು ಸಿವಿಯರ್ ಆಗೋದಿಲ್ಲ, ನಿಧಾನಕ್ಕೆ ಶುರುವಾಗುತ್ತೆ, ನಿಧಾನಕ್ಕೆ ಪ್ರೋಗ್ರೆಸ್ ಆಗುತ್ತೆ. ಯಾವಾಗ ಅವರು ನೆಗ್ಲೆಕ್ಟ್ ಮಾಡ್ತಾರೆ, ಇಗ್ನೋರ್ ಮಾಡ್ತಾರೆ, ಇದಕ್ಕೆ ಸೂಕ್ತವಾದಂಥ ಒಂದು ಟ್ರೀಟ್ಮೆಂಟ್ ತೊಗೊಳ್ಳೋದಿಲ್ಲ, ಅದು ಪ್ರೋಗ್ರೆಸ್ ಆಗಿ ನಂತರದಲ್ಲಿ ಏನಾಗುತ್ತೆ ಕಾಂಪ್ಲಿಕೇಶನ್ಸು, ಹಲವಾರು ಥರ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು. ಜೊತೆಗೆ ಈ ವೆಯ್ನ್ಸಿನ ಎಲಾಸ್ಟಿಸಿಟಿ ಅಂತ ಏನಿದೆಯಲ್ಲ, ಸೊ ಎಲಾಸ್ಟಿಸಿಟಿ ಬಿಯಾಂಡ್ ಲಿಮಿಟ್ ಸ್ಟ್ರೆಚ್ ಆಯಿತು ಅಂತಂದಾಗ ಕಂಪ್ಲೀಟಾಗಿ ನಾರ್ಮಲಿಗೆ ತರೋದಂಥ ಲಿಮಿಟೇಷನ್ ಬರತಕ್ಕಂಥದ್ದು ಇರುತ್ತೆ. ಸೊ ವಿತಿನ್ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಚ್ ಆದಾಗ ಎಲ್ಲ ಒಂದು ಕಡೆ ಅದನ್ನು ನಾರ್ಮಲ್ ಮಾಡುವಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಹಾಗಾಗಿ ತುಂಬ ಜನ ಇನಿಷಿಯಲ್ ಫ್ಯೂ ಇಯರ್ಸ್ 1 to 2 years ಅಥವಾ ಅದಕ್ಕಿಂತ ಹೆಚ್ಚಿನ ಟೈಮಲ್ಲಿದ್ದಾಗ ಇನಿಷಿಯಲ್ ಸ್ಟೇಜೆಲ್ಲ ಇರ್ತಕ್ಕಂಥದ್ದು ಇರುತ್ತೆ. ಅಂದರೆ ಮೈಲ್ಡ್ ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಅಥವಾ ಮೈಲ್ಡ್ ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ, ಅಥವಾ ಸೂಪರ್ಫಿಷಿಯಲ್ ವೆರಿಕೋಸಿಟೀಸ್ ಅಂತ ಹೇಳ್ತೀವಿ. ಅಂದರೆ ವೆಯ್ನ್ಸಲ್ಲಿ 2 ರೀತಿ ನೋಡ್ತೀವಿ, ಸೂಪರ್ಫಿಷಿಯಲ್ ವೆಯ್ನ್ಸ್ ಮತ್ತು ಡೀಪ್ ವೆಯ್ನ್ಸ್ ಅಂತ. ಸೂಪರ್ಫಿಷಿಯಲ್ ವೆಯ್ನ್ಸಲ್ಲಿ ಸ್ಮಾಲರ್ ವೆಯ್ನ್ಸ್ ಇರುತ್ತೆ, ವೆನ್ಯೂಲ್ಸ್ ಅಂತ ಕರಿತೀವಿ, ಅದು ಸ್ಪೈಡರ್ ವೆಬ್ ರೀತಿ ಅಪಿಯರೆನ್ಸ್ ಕಂಡು ಬಂದಿರುವಂಥದ್ದು ಇರುತ್ತೆ. ಎಲ್ಲೊಂದು ಕಡೆ ತುಂಬ ಜನಕ್ಕೆ ಅದು ಕೂಡ ಒಂದು ಇಂಡಿಕೇಶನ್, ಇನಿಷಿಯಲ್ ಇಂಡಿಕೇಶನ್ ಅಂತ ಹೇಳ್ತೀವಿ. ಸೊ ಅಂದರೆ ಲೇಟೆಸ್ಟ್ ಸ್ಟೇಜಸಲ್ಲಿ ಅದು ಡೀಪ್ ವೆಯ್ನ್ಸ್ ಅಫೆಕ್ಟ್ ಮಾಡುವಂಥ ಒಂದು ಚಾನ್ಸಸ್ ಇರ್ಬೋದು ಅಂತ. ಸೊ ಹಾಗಾಗಿ ಅಂಥ ಟೈಮಲ್ಲಿ ಅದನ್ನ ಗುರುತಿಸಿ ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇದೆಲ್ಲ ಇನಿಷಿಯಲ್ ಸ್ಟೇಜ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಇದಕ್ಕಿಂತ ಸ್ವಲ್ಪ ಪ್ರೋಗ್ರೆಸ್ ಆಯಿತು, ಸಪೋಸ್ ಈಗ ಒಂದು 2-3 years ಅಥವಾ 3-4 yearsಯಿಂದ ಇದೆ ಅಂತಂದರೆ ಅದು ಸ್ಟೇಜ್ 2ಗೆ ತಲುಪುವಂಥ ಒಂದು ಚಾನ್ಸಸ್ ಇರುತ್ತೆ. ಅದನ್ನೇ ನಾವು ಮೈಲ್ಡ್ ಟು ಮಾಡ್ರೇಟ್ ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಸೊ ಇದು ಸ್ಟೇಜ್ 2. ಇಂಥ ಟೈಮಲ್ಲೂ ಕೂಡ ಮ್ಯಾಕ್ಸಿಮಮ್ ಆಗಿ ಮೆಡಿಕೇಷನ್ಸ್ ತಗೊಂಡು ಸರಿಪಡಿಸುವಂಥ ಒಂದು ಸಾಧ್ಯತೆಗಳು ಹೆಚ್ಚಿರುತ್ತೆ. ಜೊತೆಗೆ ಕ್ಲಿನಿಕಲಿ ಕೂಡ ಅವರ ಒಂದು ಡಿಸೀಸ್ ಕಂಡೀಷನ್, ಸಪೋಸ್ ಈಗ ತುಂಬ ಹೆಚ್ಚಿನ ಒಂದು ರೀತಿಯಲ್ಲಿ ತೊಂದರೆ ಆಗದೆ ಇರುತ್ತೆ, ಬಟ್ ವೇನ್ಸ್ ಮಾತ್ರ ಬಲ್ಜಾಗ್ತಾ ಇರೋವಂಥದ್ದು ಇರುತ್ತೆ. ಯಾವಾಗ ಆಗಲೂ ಕೂಡ ಅವರು ಅದನ್ನು ಒಂದು ಹೆಚ್ಚಿನ ಒಂದು ಅಂದರೆ ಸೀರಿಯಸ್ನೆಸ್ ಆಗಿ ಅದ್ರ ಬಗ್ಗೆ ಗುರುತಿಸಲಿಲ್ಲ ಅಂದಾಗ ಅದು ಇನ್ನೂ ಪ್ರೋಗ್ರೆಸ್ ಆಗಿ ಕೊನೆ ಹಂತಕ್ಕೆ ತಲುಪುವಂಥದ್ದು ಇರುತ್ತೆ. ಸೀರಿಯಸ್ ಅದೇ ಸ್ಟೇಜ್ 3 ಅಂತ ಹೇಳ್ತೀವಿ, ಸಿವಿಯರ್ ವ್ಯಾಲ್ಯುಲಾರ್ ಇನ್ಸಫಿಷಿಯನ್ಸಿ ಅಥವಾ ಸಿವಿಯರ್ ವ್ಯಾಲ್ಯುಲಾರ್ ಇನ್ಕಾಂಪಿಟೆನ್ಸ್ ಅಂತ. ಆ ಒಂದು ಹಂತಕ್ಕೆ ಹೋದಾಗ ಡೆಫಿನೆಟ್ಲಿ ಕೆಲವೊಬ್ಬರಲ್ಲಿ ಆಪ್ರೇಷನ್ ಅಗತ್ಯ ಇರ್ಬೋದು, ಅಥವಾ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ನ ನೋಡುವಂಥದ್ದು. ಕಾಲಿನ ಭಾಗದ ಒಂದು ಸ್ಕಿನ್ ಕಲರ್ ಏನಿರುತ್ತೆ, ಸೊ ಅದು ಗ್ರ್ಯಾಜುವಲ್ ಆಗಿ ಚೇಂಜ್ ಆಗಿ ಹೇಳಿದಾಗೆ ಕಂಪ್ಲೀಟಾಗಿ ಬ್ಲ್ಯಾಕಿಶ್ ಆಗಿರೋದು, ಅಥವಾ ಬ್ಲೂಯಿಶ್ ಆಗಿ ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಇಚಿಂಗ್ ಬರುವಂಥದ್ದು, ಅಥವಾ ಅವರ ಒಂದು ಕಂಪ್ಲೀಟಾಗಿ ಹೆಚ್ಚಿನ ಒಂದು ಸ್ವೆಲ್ಲಿಂಗ್ ಕಾಣಿಸ್ಕೊಳ್ಳುವಂಥದ್ದು, ಈ ಥರ ಹಲವಾರು ರೀತಿಯಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಇರುತ್ತೆ. ಇದನ್ನೆಲ್ಲ ಸ್ಟೇಜ್ 3 ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಪೇಷಂಟ್ಸಲ್ಲೂ ಅವರ ಒಂದು ಡಿಸೀಸ್ ಕಂಡೀಷನ್ಸ್ ಅನಾಲಿಸಿಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗ ಒಂದು ಟ್ರೀಟ್ಮೆಂಟ್ನ ಕೊಡ್ತಕ್ಕಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.